ಇವತ್ತು ಹೇಮಾವತಿಗಾಗಿ ತುಮಕೂರು ಬಂದ್ ಆಗಲಿದೆ. ಹೇಮಾವತಿ ಕೆನಾಲ್ ಅನ್ನು ವಿರೋಧಿಸಿ ಬಂದ್ ನಡೀತಾ ಇದೆ. ಹೇಮಾವತಿಗಾಗಿ ನಡೀತಾ ಇರುವಂತಹ ತುಮಕೂರು ಬಂದ್ ಇದು. ನೀರು ಅಂದ ಸಂದರ್ಭದಲ್ಲಿ ನಿರಂತರವಾದಂತಹ ಹೋರಾಟಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಇದೀಗ ಹೇಮಾವತಿ ಸರದಿ. ಹೇಮಾವತಿ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ಬಂದ್ ಮಾಡಲಾಗುತ್ತೆ. ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಟೌನ್ ಹಾಲ್ ಸೇರಿದಂತೆ ಹಲವೆಡೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಆಯಾ ತಾಲೂಕು ಕೇಂದ್ರಗಳಲ್ಲೂ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಕೆಲ ಖಾಸಗಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕನ್ನಡಪರ ಸಂಘಟನೆಗಳು ಸೇರಿದಂತೆ ವ್ಯಾಪಾರಸ್ಥರು, ಚಾಲಕರು ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಧಾನವಾಗಿ ಕಾವೇರ್ತಾ ಇದೆ ಬಂದ್ ಪ್ರಕ್ರಿಯೆ. ಹೇಮಾವತಿ ಲಿಂಕ್ ಕೆನಾಲ್ ಅನ್ನು ವಿರೋಧಿಸಿ ನಡೆಸ್ತಾ ಇರುವಂತಹ ಬಂದ್ ಇದು. ತುಮಕೂರು ಟೌನ್ ಹಾಲ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಹೋರಾಟ ನಡೆಯೋದ್ರಿಂದಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಲಾಗುತ್ತೆ. ಈ ಪ್ರತಿಭಟನೆಯಲ್ಲಿ ಹಾಗಾದ್ರೆ ಯಾರೆಲ್ಲ ಭಾಗಿಯಾಗ್ತಾರೆ ಪ್ರಮುಖ ನಾಯಕರು ಅಂತ ನೋಡೋದಾದ್ರೆ ಶಾಸಕ ಜ್ಯೋತಿ ಗಣೇಶ್, ಸುರೇಶ್ ಗೌಡ, MT ಕೃಷ್ಣಪ್ಪ, ಸುರೇಶ್ ಬಾಬು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿರೋದ್ರಿಂದಾಗಿ ಈ ಪ್ರತಿಭಟನೆಗೆ ಒಂದು ರೀತಿ ಬಲ ಬಂದಂತಾಗಿದೆ. ಇನ್ನು ಚಾಲಕರ ಸಂಘಟನೆಗಳು ಅವರು ಕೂಡ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ಆರಂಭಿಕ ಹಂತದಲ್ಲಿ ನೀವು ನೋಡ್ತಾ ಇದ್ದೀರಿ, ಹಂತ ಹಂತವಾಗಿ ಇದು ಚುರುಕನ್ನು ಪಡೆದುಕೊಳ್ತಾ ಇದೆ ಬಂದ್ ಪ್ರಕ್ರಿಯೆ. ತುಮಕೂರಿಗೆ ಆಗುವಂತಹ ಅನ್ಯಾಯವನ್ನು ತಪ್ಪಿಸುವಂತಹ ಹೋರಾಟ ಅಂತ ಹೇಳಿ ಹೇಮಾವತಿಗಾಗಿ ತುಮಕೂರು ಬಂದ್ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.